ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಭಾವಕರಿಗೆ ಕಾಮಧೇನು ಲಾ ಅಕಾಡೆಮಿ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ಕಾಮಧೇನು ಲಾ ಅಕಾಡೆಮಿಯಲ್ಲಿ ನೋಟ್ಸನ್ನು ಪ್ರಿಪೇರ್ ಮಾಡಿದ್ದಾರೆ. ಆ ಡೆಮೋ ನೋಟ್ಸು ನಮಗೆ ಯಾವ ಥರ ಇರ್ತವೆ ಅಂತ ನಿಮಗೆ ಒಂದು ಡೌಟ್ ಇರ್ತದೆ. ಆತ್ಮೀಯ ಸ್ನೇಹಿತರೆ, ತುಂಬ ಸರಿ ನಿಮಗೆ ಡೌಟ್ ಇರ್ಬೋದು, ಇದೆ ಅಂತ ನಾನು ಅಂದ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಯಾವುದನ್ನೇ ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಅದ್ರ ಮೇಲೆ ಒಂದು ಸಂಶಯ ಇರ್ತದೆ. ಅದು ಚೆನ್ನಾಗಿರ್ತದೋ, ಯಾವ ರೀತಿ ಇರ್ತದೆ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಆನ್ಸರನ್ನು ಕೊಟ್ಟಿರ್ತಾರೋ ಇಲ್ಲೋ, ಅಥವಾ ನಮಗೆ ಬೇಕಾದಂತಹ ಕಂಟೆಂಟ್ಗಳನ್ನು ಅಥವಾ ಕೇಸ್ ಲಾಸ್ಗಳನ್ನು ಅಥವಾ ಇಲ್ಲುಸ್ಟ್ರೇಷನ್ಗಳನ್ನು ಅಥವಾ ಉದಾಹರಣೆಗಳನ್ನು ಅಳವಡಿಸ್ತಾರಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂದರೆ ಎಕ್ಸಾಮ್ನಲ್ಲಿ ನೀವೇ ಕೂಡ ಹೈಲೈಟ್ಸ್ ಮಾಡ್ತಾ ಇರ್ತಾರೆ ವ್ಯಾಲ್ಯೂಷನ್ ಮಾಡೋ ಸಂದರ್ಭದಲ್ಲಿ. ಆದ್ದರಿಂದ ನಾನು ನಿಮಗೆ ಏನನ್ನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೀನಿ ಇಲ್ಲಿ ಅಂದರೆ, ನೋಡಿ, ನಮ್ಮ ಅಕಾಡೆಮಿಯಲ್ಲಿ ನೋಟ್ಸನ್ನು ಯಾವ ರೀತಿ ಪ್ರಿಪೇರ್ ಮಾಡಿದ್ದಾರಪ್ಪ ಅಂದರೆ, ಫಸ್ಟಿ ನಮ್ಮ ಅಕಾಡೆಮಿ ಸಿಂಬಲ್ ಇರ್ತದೆ, ಕಾಮಧೇನು ಲಾ ಅಕಾಡೆಮಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಂದು ಸ್ಲೋಗನ್ ಇದೆ, ಕಿಂಗ್ ಈಸ್ ನಾಟ್ ಎ ಲಾ ಇಸ್ ದ ಕಿಂಗ್ ಅಂತ ಹೇಳ್ಬಿಟ್ಟು. ಇಲ್ಲಿ ರಾಜನೇ ಕಾನೂನಲ್ಲ, ಕಾನೂನೇ ರಾಜ ಅಂತ ಹೇಳ್ಬಿಟ್ಟು ತುಂಬ ಅದ್ಭುತವಾದಂತಹ ಒಂದು ಘೋಷವಾಕ್ಯ. ಮುಂದುವರೆದು ಗಮನಿಸಿ, ಕಾಮಧೇನು ಲಾ ಅಕಾಡೆಮಿ ನೋಟ್ಸು ಯಾವ ಸಬ್ಜೆಕ್ಟು, BNS ಅಂತ ನೋಟ್ಸು ಕ್ಲಿಯರಾಗಿ ಅರ್ಥ ಆಗ್ತದೆ ನಿಮಗೆ. BNS ಅಂದರೆ ಭಾರತೀಯ ನ್ಯಾಯ ಸಂಹಿತೆ 2023 ಅಂತ ಹೇಳ್ಬಿಟ್ಟು. ಆತ್ಮೀಯ ಸ್ನೇಹಿತರೆ, ಹಾಗಿದ್ರೆ ಈ BNS ನೋಟ್ಸನ್ನು ಯಾವ ಇದರಲ್ಲಿ ಪ್ರಿಪೇರ್ ಮಾಡಿರ್ತಾರೆ, ಯಾವ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಪ್ರಿಪೇರ್ಡ್ ಆಸ್ ಪರ್ ದಿ ಸಿಲೆಬಸ್ ಪ್ರಿಸ್ಕ್ರೈಬ್ಡ್ ಬೈ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ. ಏನು KS ಯೂನಿವರ್ಸಿಟಿ ಹುಬ್ಳಿ ಅಂತ ಕರಿತೀವಲ್ವಾ, ಆ ಹುಬ್ಳಿ ಅವರು ನಮ್ಮ ಯೂನಿವರ್ಸಿಟಿಯವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲೆಬಸ್ಗೆ ಅನುಗುಣವಾಗಿ ನಾವು ನೋಟ್ಸನ್ನು ತಯಾರು ಮಾಡಿರ್ತೀವಿ. ಆತ್ಮೀಯ ಸ್ನೇಹಿತರೆ, ಆ ಸಂಬಂಧಪಟ್ಟಂತೆ ನಮ್ಮ ಯೂನಿವರ್ಸಿಟಿಯವರು ಒಂದು ಲೋಗೋವನ್ನು ಕೊಟ್ಟಿದ್ದಾರೆ. ಆ ಲೋಗೋವನ್ನು ಕೂಡ ನಾವು ಮೆನ್ಷನ್ ಮಾಡಿದ್ದೇವೆ, ನೀವು ನೋಡ್ಬೋದು. ಇಲ್ಲಿ ನ್ಯಾಯವೇ ದೇವರು ಅಂತ ಅನ್ನೋದನ್ನು ಹೈಲೈಟ್ ಮಾಡಿದ್ದೇವೆ. ಆತ್ಮೀಯ ಸ್ನೇಹಿತರೆ, ಅದೇ ರೀತಿಯಾಗಿ ಹಕ್ಕುಗಳು, ಇದರಲ್ಲಿ ಈ ಸಂಬಂಧಪಟ್ಟಂತೆ ಈ ನೋಟ್ಸಲ್ಲಿರುವಂಥ ಹಕ್ಕುಗಳು ಯಾರಿಗೆ ಸೇರಿವಪ್ಪ ಅಂದರೆ, ಇವು ಸಂಪೂರ್ಣವಾಗಿ ಕಾಮಧೇನು ಲಾ ಅಕಾಡೆಮಿ ಅವರಿಗೆ ಸೇರುವಂಥ ಹಕ್ಕುಗಳಾಗ್ತದೆ. ಅದೇ ರೀತಿಯಾಗಿ ನೀವು ಈ ನೋಟ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ನೀವು ಕ್ಲಾಸಸ್ಸಿಗೆ ಜಾಯಿನ್ ಆಗಬೇಕಾದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರಿಗೆ 7353872963 ಅಥವಾ 6361356472 ಈ ನಂಬರಿಗೆ ಕರೆ ಮಾಡೋದ್ರ ಮುಖಾಂತರ ನೀವು ತರಗತಿಗಳನ್ನು ಅಥವಾ ನೋಟ್ಸ್ಗಳನ್ನು ಕೂಡ ಪಡಿಬೋದಾಗಿದೆ. ಆತ್ಮೀಯ ಸ್ನೇಹಿತರೆ, ಮುಂದುವರೆದು ಗಮನಿಸಿ, ಎಚ್ಚರಿಕೆ, ಈ ಪುಸ್ತಕದ ಯಾವುದೇ ಭಾಗವನ್ನು ಪ್ರತಿ ಮಾಡುವಂತಿಲ್ಲ ಅಥವಾ ಪುನಃ ಮುದ್ರಿಸುವಂತಿಲ್ಲ ಅಥವಾ ಪುನಃ ಸಂಪಾದಿಸುವ ದೃಷ್ಟಿಯಿಂದ ಪುಸ್ತಕಗಳಲ್ಲಿ ಅಳವಡಿಸುವಂತಿಲ್ಲ ಅಥವಾ ಯಾವುದೇ ಸಾಧನದಿಂದ ಯಾವುದೇ ರೀತಿಯಲ್ಲಿ ತರ್ಜುಮೆ ಮಾಡೋಕ್ಕಾಗಲ್ಲ. ಇದನ್ನು ಉಲ್ಲಂಘಿಸಿದರೆ ಸಿವಿಲ್ ಹಾಗೂ ಕ್ರಿಮಿನಲ್ ವ್ಯವಹಾರಗಳಿಗೆ ಗುರಿಯಾಗಬೇಕಾದ. ಆತ್ಮೀಯ ಸ್ನೇಹಿತರೆ, ಅದನ್ನು ನಾವು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿಯಾಗಿ ಈ ಪುಸ್ತಕದಲ್ಲಿನ ಪ್ರಶ್ನೆಗಳನ್ನು ಪರಿಹರಿಸಲು ಸಾಕಷ್ಟು ಜಾಗರೂಕತೆಯಿಂದ ಹಾಗೂ ಶ್ರದ್ಧೆಯಿಂದ ಸಂಕಲನ ಮಾಡಿ ಮುದ್ರಿಸಲಾಗಿರುತ್ತದೆ. ಆದರೂ ಸಹ ಕೆಲವು ಕ್ರಮದೋಷಗಳಿರ್ಬೋದು, ಬೆರಳಚ್ಚು ಹಾಗೂ ಮುದ್ರಣ ದೋಷಗಳು ಆಗಿರುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಅಂತಹ ಯಾವುದೇ ಲೋಪದೋಷಗಳಿಗಾಗಿ ಸರ್ಕಾರದ ಮೂಲ ಕೃತಿಯನ್ನು ನೀವು ಪರಾಮರ್ಶಿಸಬೇಕಾಗಿರ್ತದೆ. ಆತ್ಮೀಯ ಸ್ನೇಹಿತರೆ, ಈ ಗ್ರಂಥದ ಲೇಖಕರಾಗಲಿ ಅಥವಾ ಮುದ್ರಕರಾಗಲಿ ಜವಾಬ್ದಾರರಲ್ಲ. ಅಂತಹ ತಪ್ಪುಗಳನ್ನು ಸಾದ್ರೋಹಿ ಓದುಗರು ಎಕ್ಕಿ ತೋರಿಸಿದಲ್ಲಿ ಮುಂದಿನ ಮುದ್ರಣದಲ್ಲಿ ಅವಳನ್ನು ಖಂಡಿತ 100ಕ್ಕೆ 100ರಷ್ಟು ಸರಿಪಡಿಸ್ತೀವಿ ಅಂತ ಹೇಳ್ಬಿಟ್ಟು. ಆತ್ಮೀಯ ಸ್ನೇಹಿತರೆ, ಇಷ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ನಮ್ಮ ನೋಟ್ಸ್ಗಳನ್ನು ನೋಡಿ ಎಷ್ಟು ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುತ್ತಂದರೆ ತುಂಬ ಈಸಿ ವೇಲೆ ಅರ್ಥ ಆಗ್ತದೆ. ಆತ್ಮೀಯ ಸ್ನೇಹಿತರೆ, ನಿಮ್ಮ KS ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಒಂದು ಸಿಲೆಬಸ್ ಇದು. ಫಸ್ಟ್ ಯೂನಿಟಲ್ಲಿ ಏನು ಕೊಟ್ಟಿದ್ದಾರಪ್ಪ ನಿಮಗೆ ಅಂದರೆ, ಅಪರಾಧದ ಸಾಮಾನ್ಯ ತತ್ವಗಳು, ಅದರಲ್ಲಿ ಅಪರಾಧ ಪರಿಕಲ್ಪನೆಗಳು, ಅಪರಾಧ ನೈತಿಕತೆ ಮತ್ತು ಇತರ ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ನೋಡ್ತೀವಿ. ಅದೇ ರೀತಿಯಾಗಿ ಕ್ರಿಮಿನಲ್ ಹೊಣೆಗಾರಿಕೆ ತತ್ವಗಳು, ಅದರಲ್ಲಿ ಆಕ್ಟಸ್ ರಿಯಸ್ ಆ್ಯಂಡ್ ಮೆನ್ಸ್ ರಿಯಾ. ಮುಂದುವರೆದು 2ನೇ ಯೂನಿಟಲ್ಲಿ ಭಾರತದ ಹೊರಗಿನ ವ್ಯಕ್ತಿಯಿಂದ ಅಪರಾಧಕ್ಕೆ ದುಷ್ಪ್ರೇರಣೆ ಅಥವಾ ಕುಮ್ಮಕ್ಕು ಪ್ರಚೋದನೆ ಅಂತ ಕರಿತೀವಿ. ಇದೇ ರೀತಿಯಾಗಿ 3ನೇ ಯೂನಿಟು, 4ನೇ ಯೂನಿಟು, 5ನೇ ಯೂನಿಟನ್ನು ಕೂಡ ನೀವು ಗಮನಿಸಿದ್ರೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ ಆತ್ಮೀಯ ಸ್ನೇಹಿತರೆ, ನಮ್ಮ ನೋಟ್ಸು ಎಷ್ಟು ಅದ್ಭುತವಾಗಿ ಎಷ್ಟು ಈಸಿಯಾಗಿದೆ ಅರ್ಥ ಆಗುತ್ತೆ ಅಂತ ನಾನು ಇಲ್ಲಿ ನಿಮಗೆ ಹೈಲೈಟ್ ಮಾಡಲಿಕ್ಕೆ ಇಚ್ಛಿಸ್ತೇನೆ. ನೋಡಿ, ಭಾರತೀಯ ನ್ಯಾಯ ಸಂಹಿತೆ 2023 ಅಧ್ಯಾಯಗಳಿಗೆ ಅನುಸಾರವಾಗಿ ಪರಿಬಿಡಿ, ಚಾಪ್ಟರ್ ವೈಸ್ ಕಂಟೆಂಟ್ಸನ್ನು ನಾನು ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ಪ್ರಾರಂಭಿಕ ಮೀನ್ಸ್ ಪ್ರಿಲಿಮಿನರಿ, ಈ ಏನು ಭಾರತೀಯ ನ್ಯಾಯ ಸಂಹಿತೆ ಸಂಬಂಧಪಟ್ಟಂತೆ 2023 ಈ ಕಾಯ್ದೆಯಲ್ಲಿ ಪ್ರಾರಂಭಿಕ ಪ್ರಿಲಿಮಿನರಿ ಸೆಕ್ಷನ್ ಎಲ್ಲಿಂದ ಎಲ್ಲಿ ತನಕ ಕೇಳುತ್ತೆ,
ನಮ್ಮ ಭಾರತೀಯ ನ್ಯಾಯ ಸಂಹಿತೆ 2023 ಕಲಂ 1ರಿಂದ ಕಲಂ 3ರವರೆಗಿರುವಂತಹ ಏನು ಸೆಕ್ಷನ್ಗಳಿದಾವಲ್ಲ ಅವು ಪ್ರಾರಂಭಿಕ ಅಥವಾ ಪ್ರಿಲಿಮಿನರಿ ಬಗ್ಗೆ ತಿಳಿಸ್ಕೊಡ್ತದೆ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಏನು ಪನಿಷ್ಮೆಂಟನ್ನು ನಾವು ಸೆಕ್ಷನ್ 4 to 13 ನೋಡ್ತೀವಿ. ಅದೇ ರೀತಿಯಾಗಿ ಜನರಲ್ ಎಕ್ಸೆಪ್ಷನ್ಸ್ ಕ್ಲಾಸನ್ನು, ಸಾಮಾನ್ಯ ಅಪವಾದಗಳನ್ನು ಸೆಕ್ಷನ್ 14ರಿಂದ 33 ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಖಾಸಗಿಯ ಪ್ರತಿರಕ್ಷೆ ಅಧಿಕಾರ ಆಫ್ ದಿ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತ ಹೇಳ್ಬಿಟ್ಟು ಭಾರತೀಯ ನ್ಯಾಯ ಸಂಹಿತೆ ಕಲಂ 34ರಿಂದ ಕಲಂ 44ರವರೆಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದುವರೆದು ಗಮನಿಸಿ, ದುಷ್ಪ್ರೇರಣೆ, ಅಪರಾಧಿಕ ಒಳಸಂಚು ಮತ್ತು ಅಪರಾಧಗಳನ್ನು ಮಾಡುವ ಪ್ರಯತ್ನ, ಅಬೈಟ್ಮೆಂಟ್, ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಅಂಡ್ ಅಟೆಂಪ್ಟ್ ತುಂಬ ಇಂಪಾರ್ಟೆಂಟು. ಈ ಕಾನ್ಸೆಪ್ಟ್ಗಳೆಲ್ಲ ಇದನ್ನು ಯಾವ ರೀತಿಯಾಗಿ ನಾವು ಪ್ರಿಸ್ಕ್ರೈಬ್ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ನೀವು ನೋಡ್ತೀರಾ ಅಂತ ನಾನು ಭಾವಿಸಿದ್ದೇನೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮಹಿಳೆ ಮತ್ತು ಮಗುವಿನ ವಿರುದ್ಧದ ಅಪರಾಧಗಳು ಯಾವ ಸೆಕ್ಷನಲ್ಲಿ ಬರ್ತವೆ ಅವೆಲ್ಲವೂ ಕೂಡ ನಾನು ಇದೇ ರೀತಿಯಾಗಿ ಡೀಟೇಲ್ ಆಗಿ ಪ್ರಿಪೇರ್ ಮಾಡಿದ್ದೇವೆ. ಮುಂದುವರೆದು ನೀವು ಗಮನಿಸ್ಬೋದು ಆತ್ಮೀಯ ಸ್ನೇಹಿತರೆ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಪನಿಷ್ಮೆಂಟ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಪನಿಷ್ಮೆಂಟು ಪೀಠಿಕೆಯನ್ನು ಬರೀಬೇಕಾಗ್ತದೆ. ಪೀಠಿಕೆ ಆದಮೇಲೆ ಕಲಂ 4 ದಂಡನೆಗಳ ಬಗ್ಗೆ ತಿಳಿಸ್ಕೊಡ್ತದೆ. ಕಲಂ 5 ದಂಡನೆಯ ಪರಿವರ್ತನೆ ಮತ್ತು ಮಾರ್ಪಡಿಸುವಿಕೆ ಬಗ್ಗೆ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಕಲಂ 6 ದಂಡನೆಯ ಅವಧಿಗಳು ಮತ್ತು ಭಾಗಗಳ ಬಗ್ಗೆ ತಿಳಿಸ್ಕೊಡ್ತದೆ. ಕಲಂ 7 ದಂಡನೆಯು ಕಾರಾವಾಸದ ಕೆಲವು ಸಂದರ್ಭಗಳಲ್ಲಿ ಪೂರ್ಣವಾಗಿ ಅಥವಾ ಭಾಗಶಃ ಕಠಿಣ ಕಾರಾವಾಸ ಅಥವಾ ಸಹಜ ಕಾರಾವಾಸ ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟು. ಇದೇ ರೀತಿಯಾಗಿ ನಿಮಗೆ ಕಲಂ 8 ಜುಲ್ಮನೆಯ ಮೊತ್ತ, ಜುಲ್ಮನೆಯನ್ನು ಸಂದಾಯ ಮಾಡಲು ತಪ್ಪಿದಲ್ಲಿ ಹೊಣೆಗಾರಿಕೆ. ಅದೇ ರೀತಿಯಾಗಿ ಸೆಕ್ಷನ್ 9 ಹಲವು ಅಪರಾಧಗಳನ್ನು ಒಳಗೊಂಡಿರುವಂತಹ ಅಪರಾಧ ದಂಡನೆಯ ಮಿತಿ. ಸೆಕ್ಷನ್ 10 ಯಾವ ಅಪರಾಧಕ್ಕಾಗಿ ವ್ಯಕ್ತಿಯು ತಪ್ಪಿತಸ್ಥನಾಗಿದ್ದಾನೆ ಎಂಬ ಬಗ್ಗೆ ತೀರ್ಪು. ಸೆಕ್ಷನ್ 11 ಏಕಾಂತ ಅಥವಾ ಪ್ರತ್ಯೇಕ ಬಂಧನ. ಸೆಕ್ಷನ್ಸ್ 12 ಏಕಾಂತ ಪ್ರತ್ಯೇಕ ಬಂಧನಕ್ಕೆ ಮಿತಿ. ಇಷ್ಟನ್ನು ಬರೆದ್ರೆ ನೀವು ಎಕ್ಸಾಮಲ್ಲಿ ಪೀಠಿಕೆ ಹಾಕಿ ಇದೇ ರೀತಿಯಾಗಿ ಎಕ್ಸಾಮಲ್ಲಿ ನೀವು ಬರೀಬೇಕಾಗ್ತದೆ. ನಿಮ್ಮದೇ ಆದಂತಹ ಒಂದು ಓನ್ ವೇಯನ್ನು ಬಳಸಲಿಕ್ಕೆ ಹೋಗಬೇಡಿ. ಫಸ್ಟು ಮುಖ್ಯಾಂಶಗಳಂತ ಬರೀರಿ. ಈ ಕ್ವಶನ್ಸನ್ನು ಬರೆದು ಎಕ್ಸಾಮ್ನಲ್ಲಿ ಕ್ವಶನ್ಸ್ ಬರೆದ್ಬಿಟ್ಟು ಕ್ವಶನ್ಸ್ ಕೆಳಗಡೆ ಅಥವಾ ಕ್ವಶನ್ಸ್ ನಂಬರ್ ಹಾಕಿ ಅದರ ಕೆಳಗಡೆ ಮುಖ್ಯಾಂಶಗಳ ಕೆಳಗಡೆ ಪೀಠಿಕೆ ಅಥವಾ ಇಂಟ್ರೊಡಕ್ಷನ್ಸ್ ಹಾಕ್ಬಿಟ್ಟು ಏನನ್ನ ಕ್ವಶನ್ ಕೇಳಿರ್ತಾನೆ ಪನಿಷ್ಮೆಂಟ್ ಸಂಬಂಧಪಟ್ಟಂತೆ ಇಷ್ಟು ಇದ್ದಾವೆ, ಇದರಲ್ಲಿ ಅವನು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ನಮ್ಮಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು. ಆ ಕೊಟ್ಟಿರುವಂತಹ ಕ್ವಶನ್ಸ್ಗಳನ್ನು ಅಥವಾ ಅಲ್ಲಿ ಕೊಟ್ಟಿರ್ತಾನೆ ಟೈಪ್ಸ್ ಆಫ್ ಪನಿಷ್ಮೆಂಟ್, ವಿವಿಧ ರೀತಿಯ ದಂಡನೆಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ಅಂಥ ಸಂದರ್ಭದಲ್ಲಿ ನೀವು ಸೆಕ್ಷನ್ 4 ಬರೆದ್ರೆ ಸಾಕಾಗ್ತದೆ. ಓಟ್ನು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಅದನ್ನು ನಾನು ಈಗಾಗಲೇ ಡೀಟೇಲಲ್ಲಿ ಕ್ಲಾಸಲ್ಲಿ ಹೇಳಿದ್ದೇನೆ ಆತ್ಮೀಯ ಸ್ನೇಹಿತರೆ. ನಾನು ನಿಮಗೆ ನಮ್ಮ ನೋಟ್ಸು ಯಾವ ರೀತಿಯಾಗಿ ಇರ್ತದೆ ಅಂತ ಹೇಳಕ್ಕೆ ಮಾತ್ರ ನಾನು ಇದನ್ನು ತಗೊಂಡಿದ್ದೀನಿ. ನೋಡಿ ಎಷ್ಟು ಸಿಂಪಲಾಗಿ ಕೊಟ್ಟಿದ್ದಾರೆ ನೋಡಿ. ನೀವು ತುಂಬ ಈಸಿ ವೇಲ್ ಪಾಸ್ ಆಗ್ಬೋದು. ಈ ನೋಟ್ಸನ್ನು ಓದಿದ ತಕ್ಷಣ ಗೊತ್ತಾಗುತ್ತೆ, ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ ನೋಟ್ಸನ್ನು ತೊಗೊಂಡ್ರೆ ನಾನು ತುಂಬ ಈಸಿ ವೇಲ್ ಪಾಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನೋಡಿ. ದಂಡನೆಗಳು ಪನಿಷ್ಮೆಂಟ್ ಕ್ಲಾಸಲ್ಲಿ ಈ ಸಮಿತಿಯ ಉಪಬಂಧಗಳ ಮೇರೆಗೆ ಅಪರಾಧಿಗಳಿಗೆ ವಿಧಿಸಬಹುದಾದ ದಂಡನೆಗಳು ಕೆಳಕಂಡಂತಿವೆ. ಅದರಲ್ಲಿ ಫಸ್ಟ್ ಒನ್ನು ಮರಣದಂಡನೆ, ಅಜೀವ ಕಾರಾವಾಸ. 2 ವಿಧದ ಕಾರಾವಾಸ ಎಂದರೆ ಅದರಲ್ಲಿ ಕಠಿಣ ಕಾರಾವಾಸ ಎಂದರೆ ಕಷ್ಟಕರವಾದ ದುಡಿಮೆ ಸಹಿತ, 2ನೇದು ಸಾದಾ ಕಾರಾವಾಸ, 4ನೇದು ಸ್ವತ್ತಿನ ಮುಟ್ಟುಗೋಲು, 5ನೇದು ಜುಲ್ಮನೆ. ಏನು ಎಫ್ ಅನ್ನೋದು ಇದೆಯಲ್ಲ ಇದು ಕಮ್ಯುನಿಟಿ ಸರ್ವಿಸ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಇದು ನ್ಯೂ ಪನಿಷ್ಮೆಂಟ್. ಇದು ಭಾರತೀಯ ನ್ಯಾಯ ಸಂಹಿತೆ 2023 ಅಡಿಯಲ್ಲಿ. ಮುಂಚೆ IPCಯಲ್ಲಿ ಈ ಏನು ಸಾಮುದಾಯಿಕ ಸೇವೆ ಅನ್ನಿರ್ಬೋದು ಅಥವಾ ಕಮ್ಯುನಿಟಿ ಸರ್ವಿಸ್ ಅನ್ನೋದನ್ನು ಅಡಾಪ್ಟ್ ಮಾಡ್ಕೊಂಡಿರಲಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ನಾವು BNS ಅಲ್ಲಿ ಈ ಕಾನ್ಸೆಪ್ಟನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿವಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ. ಜಾಸ್ತಿ ಏನು ಹೇಳೋಕ್ಕೆ ಹೋಗೋದಿಲ್ಲ ನಾನು. ಎಲ್ಲ ನೋಟ್ಸ್ಗಳು ಕೂಡ ಇದೇ ರೀತಿಯಾಗಿರ್ತದೆ. ನೀವು ಯಾವುದೇ ಕ್ವಶನ್ಸನ್ನು ತಗೊಳ್ಳಿ ನೋಡಿ. ಸೆಕೆಂಡ್ನೇ ಕ್ವಶನ್ಸ್ ಇಲ್ಲಿ ಪ್ರೈವೇಟ್ ಡಿಫೆನ್ಸ್, ಖಾಸಗಿ ಪ್ರತಿರಕ್ಷೆಯ ಅಧಿಕಾರ. ಇಷ್ಟನ್ನು ಓದಿದ್ರೆ ಗೊತ್ತಾಗುತ್ತೆ ನಿಮಗೆ. ಸಿಂಪಲ್ ಆಗಿ, ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಇದೆ ಆತ್ಮೀಯ ಸ್ನೇಹಿತರೆ. ನೋಡಿ, ಖಾಸಗಿ ಪ್ರತಿರಕ್ಷೆಗಾಗಿ ಮಾಡಿದಂತಹ ಕೃತ್ಯಗಳು. ಥಿಂಗ್ಸ್ ಡನ್ ಇನ್ ಪ್ರೈವೇಟ್ ಡಿಫೆನ್ಸಸ್. ಖಾಸಗಿ ಪ್ರತಿರಕ್ಷೆಯ ಅಧಿಕಾರವನ್ನು ಚಲಾಯಿಸಿ ಮಾಡಿದಂತಹ ಯಾವುದೇ ಕೃತ್ಯವು ಅಪರಾಧವಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಮೀನಿಂಗ್ಗಳಿರ್ಬೋದು, ಅದಕ್ಕೆ ಪನಿಷ್ಮೆಂಟ್ಗಳಿರ್ಬೋದು, ಏನೇನಿದ್ದಾವೆ ಪ್ರತಿಯೊಂದನ್ನು ಕೂಡ ನೀವು ತುಂಬ ಸರಳವಾಗಿ ನೋಡ್ಬೋದು ಆತ್ಮೀಯ ಸ್ನೇಹಿತರೆ. ಅದು ಯಾವುದೇ ತರಹದ ಟ್ರಾನ್ಸ್ಲೇಟ್ ಇರುವುದಿಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಅಕಾಡೆಮಿಯಲ್ಲಿ ತಯಾರಾಗುವಂತಹ ನೋಟ್ಸ್ಗಳು ಯಾವುದೇ ರೀತಿಯಾಗಿ ಕನ್ನಡ ನೋಟ್ಸ್ಗಳು ಪ್ಯೂರ್ಲಿ ಕನ್ನಡದಲ್ಲೇ ಇರ್ತದೆ. ಯಾವುದೇ ತರಹದ ಟ್ರಾನ್ಸ್ಲೇಟನ್ನು ನಾವು ಬಳಸಿರೋದಿಲ್ಲ. ಖುದ್ದಾಗಿ ಪುಸ್ತಕಗಳನ್ನು ಅಭ್ಯಸಿಸಿ ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸ್ಗಳನ್ನು ನಾವು ನಮ್ಮದೇ ಆದಂತಹ ಭಾಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಯಾವ ರೀತಿಯಾಗಿ ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅಥವಾ ಮನಗಂಡು ಈ ನೋಟ್ಸನ್ನು ತಯಾರಿಸಿರ್ತೀವಿ ಆತ್ಮೀಯ ಸ್ನೇಹಿತರೆ. ಆದ್ದರಿಂದ ನೋಡಿ,
ನೀವು ಯಾವುದೇ ಕ್ವಶನ್ಸನ್ನು ನೋಡ್ಬೋದು. ನೀವು ಅಬೈಟ್ಮೆಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು, ತುಂಬ ಕಂಪಲ್ಸರಿಯಾಗಿ ಈ ಕ್ವಶನ್ಸ್ ಮೇಲೆ ನಿಮಗೆ ಕ್ವಶನ್ಸ್ 100% ಇದ್ದೇ ಇರ್ತದೆ. ನೋಡಿ ಮುಂದುವರೆದು ನೋಡ್ಕೊಂಡು ಹೋಗಿ ಹೆಂಗೆ ಅಲ್ವಾ, ತುಂಬ ಈಸಿ ಇದೆ. ಸರ್ ಎಲ್ಲ ಸಬ್ಜೆಕ್ಟ್ ಇದೇ ಥರ ಇರ್ತವ? ಖಂಡಿತ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಇದೇ ರೀತಿಯಾಗಿರ್ತವೆ, ಇದೇ ಫಾರ್ಮೆಟೇ ನಾವು ಯೂಸ್ ಮಾಡಿರ್ತೀವಿ, ಬೇರೆ ಅದರ್ವೈಸ್ ಯಾವುದೇ ಫಾರ್ಮೆಟನ್ನು ನಾವು ಯೂಸ್ ಮಾಡಿರೋದಿಲ್ಲ. ಇಲ್ಲಿ ಕೊಟ್ಟಿರುವಂತಹ ನಂಬರ್ ನಿಮಗೆ ಕಾಣಿಸ್ತಿದೆ ಕ್ಲಿಯರ್ ಆಗಿ, ಆ ನಂಬರಿಗೆ ಕರೆ ಮಾಡೋದ್ರ ಮುಖಾಂತರ ನೀವು ಕಾಲ್ ಮಾಡಿ ಯಾವುದೇ ಸಬ್ಜೆಕ್ಟ್ ನೋಟ್ಸನ್ನು ನೀವು ಕನ್ನಡ ಮೀಡಿಯಮಲ್ಲಿ ಏನು 3 ಇಯರ್ಸಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ 1 to 6th ಎಲ್ಲ ಸಬ್ಜೆಕ್ಟ್ ಕೂಡ ಲಭ್ಯವಿದ್ದು ನೀವು ಯಾವುದೇ ಸಬ್ಜೆಕ್ಟನ್ನು ಕೂಡ ತಗೋಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಕ್ಲಾಸಸ್ ವಿತ್ ನೋಟ್ಸ್ ಎರಡೂ ಕೂಡ ಪ್ರೊವೈಡಿಂಗ್ ಇದೆ. ನೋಡಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.